ನಮಸ್ಕಾರ. ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ಚಾಡಿಕೋಟಿ. ಮುಖ್ಯಾಂಶಗಳು: ಹುಲಿ ವೇಷಧಾರಿಗಳಿಗೆ ಬಣ್ಣ ಹಚ್ಚುತ್ತಿರುವ ಕಲಾವಿದರು. ಗೋಕಾಕ್ನ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಬೇಡಿಕೆ. ವಾರ್ತೆಗಳ ವಿವರ. ಗಜನಗಡ ಪಟ್ಟಣದ ಮೊಹರಂ ಹಬ್ಬದ ನಿಮಿತ್ತ ಹುಲಿಯ ವೇಷಧಾರಿಗಳಿಗೆ ಬಣ್ಣ ಹಚ್ಚುತ್ತಿರುವ ಕಲಾವಿದರು. ಒಂದು ಕಡೆ ಹುಲಿ ವೇಷ ಭರಿತ ಇರುವ ಕಲಾವಿದರು, ಇನ್ನೊಂದು ಕಡೆ ಹುಲಿ ವೇಷ ಬರೆದುಕೊಂಡಿರುವ ಬಾಲಕ, ಮತ್ತೊಂದು ಕಡೆ ಹುಲಿ ವೇಷ ತೊಟ್ಟು ಹೆಜ್ಜೆ ಹಾಕುತ್ತಿರುವ ಹುಡುಗರು. ಈ ಮನಮೋಹಕ ದೃಶ್ಯಗಳು ಕಂಡುಬಂದಿದ್ದು ಭಾವೈಕ್ಯತೆಯ ನಗರ ಗಜೇಂದ್ರಗಡದ ಮೊಹರಂ ಹಬ್ಬದ ಸಂದರ್ಭದಲ್ಲಿ. ಹೌದು, ಹೌದು,
ಮೊದಲನೇದಾಗಿ ಕರ್ನಾಟಕ ಜನತೆಗೆ ಮೊಹರಂ ಹಬ್ಬದ ಶುಭಾಶಯಗಳು. ಟೈರಿಗಲ್ಲಿ ಗಜೇಂದ್ರಗಡ ನಾವು ಭಾಳ ವರ್ಷದಿಂದ ಈ ಕೆಲಸವನ್ನು ಮಾಡ್ಕೊತ ಬಂದಿದ್ದೀವಿ. ನಾವು ಸರಿಸುಮಾರು ನಮ್ಮ ಹತ್ರ 200ಕ್ಕೂ ಹೆಚ್ಚು ಹುಲಿಗಳಾಗ್ತವೆ. ನಮ್ಮಲ್ಲಿ ವಿಶೇಷ ಏನಂತಂದರೆ ಇವರು ಹರಕೆ ಹೊತ್ತಿರ್ತಾರೆ. ಇದನ್ನು ತಿರ್ಸೋ ಸಲಾಗ ನಮ್ಗೆ ದೇವರು ಇಲ್ಲೇ ಉಡ್ಸ್ಯಾನೋ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಸೇವೆ 50 ವರ್ಷದಿಂದ ಮಾಡ್ಕೊತ ಬಂದಿದ್ದೀವಿ. ನಮ್ಮ ತಂದೆಯವರು ಇವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇದು ಗಜೇಂದ್ರಗಡದ ಮೌಲಾಲ ಮಸೀದಿದ ಹರಿಕೆಯನ್ನು ಹೊತ್ತಿರ್ತಾರೆ. ಅದಾಗ ಸೇವೆಯನ್ನು 50 ವರ್ಷದಿಂದ ನಾವು ಮಾಡ್ಕೊತ ಬರ್ತಿದ್ದೇವೆ. ನಮ್ಮ ಗುರುಗಳು ಮತ್ತು ನಮ್ಮ ಕಲಿಸಂಥ ಗುರುಗಳು ಇಟ್ಗಿ ಮಾಬುಸಾಬ ಅಂತ, ಅವ್ರ ಕೈಯಲ್ಲಿ ನಾನು 10 ವರ್ಷದವನು ಇದ್ದೆ. ಅವಾಗಲಿಂದನೂ ನನ್ನ ಸೇವೆಯನ್ನು ಮಾಡ್ಕೊತನೂ ಇಲ್ಲಿವರೆಗೂ ನಾನು ಸಾಗ್ತಾ ಇದ್ದೇನೆ. ಈಗ ಮುಂದೆ ಸಾಗಲಿಕ್ಕೆ ನನ್ನ ಮಕ್ಕಳು, ನನ್ನ ಬಂಧು ಬಳಗ, ನನ್ನ ದೋಸ್ತರು ಇವರನ್ನು ಮುಂದೆ ಹೊರಸಲ್ಕೊಂಡು ಹೋಗುತ್ತಿದ್ದಾರೆ. ನಮಸ್ಕಾರಗಳು. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ವಿಷಯ ಏನಪ್ಪ ಅಂತಂದರೆ, ನಮ್ಮ ಈ ಒಂದು ಹುಟಗೂರು ವಂಶದಿಂದ ನಾವು ಸತತ ಒಂದು 50 ವರ್ಷಗಳಿಂದ ನಮ್ಮ ದೊಡ್ಡಪ್ಪರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಅಣ್ಣರಾಗಿರ್ಬೋದು ಈ ಒಂದು ವೃತ್ತಿಯನ್ನು ಮಾಡ್ಕೊಂಡು, ವೃತ್ತಿ ಅನ್ನೋದಕ್ಕಿಂತ ಇದು ನಾವು ಭಾಳ ಇಷ್ಟಪಟ್ಟು ಮಾಡ್ತೀವಿ ಕೆಲಸನ. ಏಕೆಂದರೆ ಕೆಲವು ಸೇವೆಯಿಂದ ಅಂದ್ಕೊತೀವಿ ನಾವು. ಯಾಕೆಂದರೆ ಕೆಲವಿಷ್ಟು ಜನ ಏನಂತಾರೆ, ದೇವರಿಗೆ ಹರಕೆ ಹೊತ್ತಲಿಕ್ಕೆ ಹುಲಿ ಆಗಬೇಕು ಅನ್ನೋರಿಗೆ ನಾವು ಕಲರ್ ಹಚ್ತೀವಿ, ಅಂದರೆ ಬಣ್ಣ ಹಚ್ತೀವಿ. ಅವರಿಗೆ ಭಾಳ ವರ್ಷದಿಂದ ಇದು ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ದೊಡ್ಡಪ್ಪರು, ನಮ್ಮ ಅಣ್ಣವರು ಸರಿ ಸುಮಾರು ಒಂದು 20-25 ವರ್ಷ, 50 ವರ್ಷ ಸಹ ಆಗಿದೆ ನನ್ನ ಪ್ರಕಾರ. ಬಟ್ ಭಾಳ ಖುಷಿ ಆಗುತ್ತೆ ಈ ಒಂದು ಮೊಹರಂ. ಆ್ಯಕ್ಚುಲಿ ಮೊಹರಂ ಹಬ್ಬಕ್ಕೆ ನಮ್ಮ ಕಡೆ ಒಂದು 200ಕ್ಕೂ ಹೆಚ್ಚು ಜನರು ಬಂದು ಹುಲಿ ಬಣ್ಣ ಹಚ್ಕೊತಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಒಂದು ಪ್ರೋತ್ಸಾಹ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೇವೆ ಇನ್ನೂ ಮುಂದಿನ ನಮ್ಮ ಪೀಳಿಗೆ ಆಗಿರ್ಬೋದು ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಈ ಒಂದು ಸೇವೆ ಯಾವಾಗಲೂ ಇದ್ದೇ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಗಣೇಶ ಚತುರ್ಥಿ ಬರುತ್ತಿರುವ ಹಿನ್ನೆಲೆ ಗೋಕಾಕ್ನ ಪರಿಸರ ಸ್ನೇಹಿ ಗಣಪತಿಗೆ ಬಹು ಬೇಡಿಕೆ ಬಂದಿದೆ. ಇದರ ಒಂದು ವರದಿ ನಿಮ್ಮ ಮುಂದೆ.
ಸ್ಥಾಪನೆ ಮಾಡೋದು. ಆಮೇಲೆ ಬರಬರ್ತ ಕುಂಬಾರಿಕೆ ಸಾಮಾನುಗಳು, ಆಮೇಲೆ ಒಲಿ ಗಡಿಗೆ ಹಂಚು, ಆಮೇಲೆ ತಂಗಿ ತಯಾರು ಮಾಡ್ತಿದ್ರು. ಆಮೇಲೆ ಬರಬರ್ತಾ ಅದಕ್ಕೆ ಸ್ವಲ್ಪ ಮಾರ್ಕೆಟ್ ಕಡಿಮೆ ಆದ ನಂತರ ನಾವು ಗಣಪತಿಗೆ ಕೊಂಡ್ಕೊಳ್ಬೇಕಾಗ್ತದೆ. ಗಣಪತಿ ವರ್ಷದಿಂದ ವರ್ಷಕ್ಕೆ ನಮ್ಗೆ ಬೇಡಿಕೆ ಹೆಚ್ಚಾಗ್ತದೆ. ಅದಕ್ಕೆ ನಾವೆಲ್ಲ ಕುಟುಂಬಗಳು ಅದಕ್ಕೆ ಅವಲಂಬನ ಆಗಬೇಕು. ನಾವು ಚಾಲೂ ಮಾಡಿ ಒಂದು 70-80 ವರ್ಷ ಆಯ್ತು ರೀ. ಇದು ಮೊದಲು ಅಜ್ಜಾರ ಮುತ್ತಜ್ಜಾರದಿಂದ ಚಾಲೂ ಮಾಡಿದ್ದಾರೆ. ಟೋಟಲಾಗಿ 80,000ದಿಂದ 1,00,000 ಗಣಪತಿ ಆಗ್ತಾವೆ. ಅದು ಆಲ್ ಓವರ್ ಕರ್ನಾಟಕ ರೀ. ಗೋವಾ, ಮಹಾರಾಷ್ಟ್ರ, ಲಾತೂರ, ಪುಣೆ, ಮುಂಬೈ ರೀ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೀ, ಎಲ್ಲ ಸೈಡ್ ಹೋಗ್ತಾವೆ. ಮೊದಲು ಫಸ್ಟ್ಲಿಂದ ಒಂದು 3-4 ಜನ ಲೇಬರ್ನ ತೊಗೊಂಡ್ರಿ. ಅಲ್ಲಿಂದ ಒಂದು ಸ್ವಲ್ಪ ಕ್ರಮೇಣ ಹೆಚ್ಚಾಗಿ 30 ಜನ ಆಗಿದ್ದಾರೆ ಈಗ. ಮತ್ತು ಎಲ್ಲ ಮಣ್ಣು ಪೂರ ಕ್ಲೇದ ಗಣಪತಿ ಇರ್ತೈತೆ ರೀ. 4 ಇಂಚ್ 6 ಇಂಚಿಂದ ಹಿಡ್ಕೊಂಡು 4.5 ಫೂಟ್ ತನಕ ಪ್ಯೂರ್ ಮಣ್ಣದ ಮಾಡ್ತಾರೆ. ಎಷ್ಟು ಗಣಪತಿ ಮಾಡ್ತೀರಿ ಪ್ರತಿ ವರ್ಷ? ಇಲ್ಲಿ ಸರಾಸರಿ ಒಂದು 30,000ರಿಂದ 35,000 ಗಣಪತಿ ಮೂರ್ತಿಗಳನ್ನ ತಯಾರು ಮಾಡ್ತೇವೆ. ಎಲ್ಲೆಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಾವ್ರಿ? ಟ್ರಾನ್ಸ್ಪೋರ್ಟ್ ಅಂದ್ರೆ ಕರ್ನಾಟಕ ರಾಜ್ಯದಂತ ಇಲ್ಲಿ ಬೆಂಗಳೂರಿನಿಂದ ರೀ ಆಲ್ ಓವರ್ ಕರ್ನಾಟಕ, ಬೆಂಗಳೂರು ಆತ್ರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಗಂಗಾವತಿ. ಪ್ರತಿ ವರ್ಷ ಈ ಉದ್ಯೋಗದಿಂದ ಎಷ್ಟೊಂದು ಆದಾಯ ಬರುತ್ತೆ? ಆದಾಯ ಪ್ರಶ್ನೆ ಅಂದ್ರೆ ಆದಾಯ ಸರಾಸರಿ ಇದು 35,000 ಗಣಪತಿ ಮೂರ್ತಿ ಮಾಡೋದಂದ್ರೆ ಒಂದು ಸರಾಸರಿ ಒಂದು 50 ಲಕ್ಷ 40 ಲಕ್ಷ ಟರ್ನೋವರ್ ಇರ್ತೈತಿ. ಆದ್ರೆ ಅದರಲ್ಲಿ ನಮ್ಮ ಲೇಬರ್ ಚಾರ್ಜ್ ಎಲ್ಲ ತೆಗೆದುಕಿಸಿಂದ ಒಂದು 10 ಲಕ್ಷ 15 ಲಕ್ಷ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಲಿ ವೇಷಧಾರಿಗಳಿಗೆ ಬಣ್ಣ ಹಚ್ಚುತ್ತಿರುವ ಕಲಾವಿದರು. ಗೋಕಾಕ್ನ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಬೇಡಿಕೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.